ಹಿಜ್ರಾ 150ರಲ್ಲಿ ಗಾಜಾ ಎಂಬಲ್ಲಿ ಜನ್ಮಗೊಂಡರು. ಅದೇ ಹಿಜ್ರಾ 150ರಲ್ಲಿ ಇಮಾಮ್ ಅಬೂ ಹನೀಫ ರಲಿಯಲ್ಲಾಹು ಅನ್ಹುರವರು ವಫಾತಾದದ್ದು. ಆದ್ದರಿಂದ ಅಬೂ ಹನೀಫ ರಲಿಯಲ್ಲಾಹು ಅನ್ಹುರವರನ್ನು ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹುರವರಿಗೆ ನೇರವಾಗಿ ಕಾಣಲು ಭಾಗ್ಯ ಸಿಗಲಿಲ್ಲ. ಚಿಕ್ಕಂದಿನಲ್ಲಿ ಅತಿ ಬುದ್ಧಿಶಾಲಿಯಾಗಿದ್ದರು ಮಹಾನರಾದ ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹುರವರು. ತಮ್ಮ 2ನೇ ವಯಸ್ಸಿನಲ್ಲಿ ತಂದೆ ತೀರಿ ಹೋದರು. ತಂದೆ ತೀರಿ ಹೋದ ನಂತರ ತಾಯಿಯ ಜೊತೆ ಇಮಾಮರು ಮಕ್ಕಾಕ್ಕೆ ತೆರಳಿದರು. 7ನೇ ವಯಸ್ಸಿನಲ್ಲಿ ಇಮಾಮರು ಪವಿತ್ರ ಕುರ್ಆನ್ ಸಂಪೂರ್ಣ ಕಂಠಪಾಠ ಮಾಡಿದರು. ಮಕ್ಕಾದಲ್ಲೇ ಇದ್ದು ಮತ್ತಿತರ ವಿದ್ಯೆಗಳನ್ನು ಕಲಿತು 15ನೇ ವಯಸ್ಸಿನಲ್ಲಿ ಮಕ್ಕಾದ ಪ್ರಶಸ್ತ ಮುಫ್ತಿಯಾಗಿ ಇಮಾಮರ ಗುರುಗಳಾದ ಮುಸ್ಲಿಮ್ ಬಿನ್ ಖಾಲಿದ್ ಜಂಜಿ ಎಂಬವರು ಇಮಾಮರನ್ನು ನೇಮಕಗೊಳಿಸಿದರು. 15ನೇ ವಯಸ್ಸಿನಲ್ಲಿ ಮುಫ್ತಿಯಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ಮದೀನಾದಲ್ಲಿ ಇಮಾಮ್ ಮಾಲಿಕ್ ರಲಿಯಲ್ಲಾಹು ಅನ್ಹುರವರ ಹದೀಸ್ ತರಗತಿಯ ಕುರಿತು ತಿಳಿದು ಅಲ್ಲಿಗೆ ಹೋಗಲು ಸಿದ್ಧರಾದರು. ಇಮಾಮ್ ಮಾಲಿಕ್ ರಲಿಯಲ್ಲಾಹು ಅನ್ಹುರವರು ರಚಿಸಿದ ಲೋಕದ ಮೊದಲನೇ ಹದೀಸ್ ಗ್ರಂಥವಾದ ಮುವತ್ತಾ ಎಂಬ ಗ್ರಂಥವಾಗಿತ್ತು. ಮದೀನಾದಲ್ಲಿ ಮಾಲಿಕ್ ರಲಿಯಲ್ಲಾಹು ಅನ್ಹುರವರು ತರಗತಿ ನಡೆಸುತ್ತಿದ್ದದ್ದು. ಇದರಿತ ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹುರವರು ಮಕ್ಕಾದಿಂದ ಮದೀನಕ್ಕೆ ಹೊರಡುವ ಮುನ್ನವೇ ಮುವತ್ತಾ ಎಂಬ ಹದೀಸ್ ಗ್ರಂಥವನ್ನು ಕಂಠಪಾಠ ಮಾಡಿದರು. ಅದರ ನಂತರವಾಗಿತ್ತು ಇಮಾಮರು ಮಾಲಿಕ್ ರಲಿಯಲ್ಲಾಹು ಅನ್ಹುರವರನ್ನು ಭೇಟಿಯಾಗಲು ಮದೀನಕ್ಕೆ ತೆರಳಿದ್ದು. ಮಹಾನರಾದ ಇಮಾಮ್ ಮಾಲಿಕ್ ರಲಿಯಲ್ಲಾಹು ಅನ್ಹುರವರು ಹಿಜ್ರಾ 96ರಲ್ಲಿ ಜನಿಸಿದ್ದು. ಅಂದರೆ ಶಾಫಿ ರಲಿಯಲ್ಲಾಹು ಅನ್ಹುರವರ ಮತ್ತು ಮಾಲಿಕ್ ರಲಿಯಲ್ಲಾಹು ಅನ್ಹುರವರ ಮಧ್ಯೆ 54 ವರ್ಷಗಳ ವ್ಯತ್ಯಾಸವಿತ್ತು. ಶಾಫಿ ರಲಿಯಲ್ಲಾಹು ಅನ್ಹುರವರು ಮೊದಲ ಬಾರಿಗೆ ಮಾಲಿಕ್ ರಲಿಯಲ್ಲಾಹು ಅನ್ಹುರವರನ್ನು ಭೇಟಿಯಾಗಲು ಹೋದಾಗ ಮೊದಲ ನೋಟದಲ್ಲೇ ಮಾಲಿಕ್ ರಲಿಯಲ್ಲಾಹು ಅನ್ಹುರವರು ಹೇಳಿದ್ದು, ಅದ್ ಅಲ್ಕಾ ಫೀ ಕಲ್ಬಿಕ ನೂರನ್ ಲಾ ತಂತಫಿ ಬಿಲ್ ಮಆಸಿ. ತಮ್ಮ ಹೃದಯದಲ್ಲಿ ಅಲ್ಲಾಹನ ಪ್ರತ್ಯೇಕವಾದ ಪ್ರಕಾಶವನ್ನು ಹಾಕಲಾಗಿದೆ, ದುಷ್ಕರ್ಮಗಳಿಂದ ಆ ಪ್ರಕಾಶವನ್ನು ಕೊಲ್ಲಬೇಡಿ ಎಂದು. 10 ವರ್ಷ ಮದೀನಾದಲ್ಲಿದ್ದು ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹುರವರು ಇಮಾಮ್ ಮಾಲಿಕ್ ರಲಿಯಲ್ಲಾಹು ಅನ್ಹುರವರ ಬಳಿ ಮುವತ್ತಾ ಎಂಬ ಗ್ರಂಥದೊಂದಿಗೆ ವಿವಿಧ ಗ್ರಂಥಗಳನ್ನು ಮತ್ತು ವಿಷಯಗಳನ್ನು ಕಲಿತರು. ನಂತರ ಮಾಲಿಕ್ ರಲಿಯಲ್ಲಾಹು ಅನ್ಹುರವರ ವಫಾತಿನ ಬಳಿಕ ಬಾಗ್ದಾದಿಗೆ ತೆರಳಿದರು. ಮತ್ತೆ ಮಕ್ಕಾಕ್ಕೆ ಬಂದು 9 ವರ್ಷ ಸೇವೆ ಸಲ್ಲಿಸಿದರು. ಈ ವೇಳೆಯಲ್ಲಿ ಅಹ್ಮದ್ ಬಿನ್ ಹಂಬಲ್ ರಲಿಯಲ್ಲಾಹು ಅನ್ಹುರವರು ಶಾಫಿ ರಲಿಯಲ್ಲಾಹು ಅನ್ಹುರವರ ಬಳಿ ಕಲಿಯಲು ಬಂದರು. ಶಾಫಿ ರಲಿಯಲ್ಲಾಹು ಅನ್ಹುರವರಿಗೆ ಅತಿ ಹೆಚ್ಚು ಇಷ್ಟವಿರುವ ಒಬ್ಬ ಶಿಷ್ಯರಾಗಿದ್ದರು ಹಂಬಲ್ ರಲಿಯಲ್ಲಾಹು ಅನ್ಹುರವರು. ಕಲಿಕೆಯ ನಂತರ ಇಮಾಮ್ ಅಹ್ಮದ್ ಬಿನ್ ಹಂಬಲ್ ರಲಿಯಲ್ಲಾಹು ಅನ್ಹುರವರು ಒಮ್ಮೆ ಇಸ್ಲಾಮಿಗೆ ವಿರುದ್ಧವಾಗಿ ಫತ್ವ ನೀಡಬೇಕೆಂಬ ರಾಜನ ಆಜ್ಞೆಗೆ ಬಗ್ಗದ ಕಾರಣ ರಾಜ ಮತ್ತು ಸೈನಿಕರು ಸೇರಿ ಹಿಗ್ಗಾಮುಗ್ಗ ಥಳಿಸಿದರು. ಆದರೂ ಕೂಡ ಇಮಾಮ್ ಅಹ್ಮದ್ ಬಿನ್ ಹಂಬಲ್ ರಲಿಯಲ್ಲಾಹು ಅನ್ಹುರವರು ತಮ್ಮ ವಿಶ್ವಾಸವನ್ನು ಅಡಬಿಡಲಿಲ್ಲ. ಅನೇಕ ಬಾರಿ ರಾಜನ ವಿರುದ್ಧ ನಿಂತ ಕಾರಣ ಇಮಾಮ್ ಅಹ್ಮದ್ ಬಿನ್ ಹಂಬಲ್ ರಲಿಯಲ್ಲಾಹು ಅನ್ಹುರವರಿಗೆ ಹೊಡೆತಗಳನ್ನು ಸ್ವೀಕರಿಸಬೇಕಾಗಿ ಬಂದಿದೆ. ಇದರಿತ ಶಾಫಿ ರಲಿಯಲ್ಲಾಹು ಅನ್ಹುರವರು ಒಮ್ಮೆ ಹಂಬಲ್ ರಲಿಯಲ್ಲಾಹು ಅನ್ಹುರವರ ರಕ್ತ ಮಿಶ್ರಿತ ವಸ್ತ್ರವನ್ನು ಧರಿಸಿ ಅದನ್ನು ತೊಳೆದು ಆ ತೊಳೆದ ನೀರನ್ನು ರೋಗ ಶಮನಕ್ಕಾಗಿ ಉಪಯೋಗಿಸಿದರು ಎಂದು ಗ್ರಂಥಗಳಲ್ಲಿ ಕಾಣಬಹುದು. ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹುರವರು ಒಂದು ಮದ್ಹಬಿನ ಇಮಾಮರ ಶಿಷ್ಯ ಮತ್ತು ಮತ್ತೊಂದು ಮದ್ಹಬಿನ ಇಮಾಮರ ಗುರುವು ಆಗಿದ್ದರು. ಆದರೆ ಇಮಾಮ್ ಅಬೂ ಹನೀಫ ರಲಿಯಲ್ಲಾಹು ಅನ್ಹುರವರ ನೇರ ಶಿಷ್ಯನಲ್ಲದಿದ್ದರೂ ಅವರ ಪ್ರಸಿದ್ಧ 2 ಶಿಷ್ಯಂದಿರಿಂದ ಅಬೂ ಹನೀಫ ರಲಿಯಲ್ಲಾಹು ಅನ್ಹುರವರ ಮದ್ಹಬನ್ನು ಮತ್ತು ಆಶಯವನ್ನು ಕಲಿತಿದ್ದರು. ಎಲ್ಲಾ ಮದ್ಹಬ್ಗಳೊಂದಿಗೂ ತನ್ನ ಸಾನ್ನಿಧ್ಯವನ್ನು ತೋರಿಸಿದ ಏಕ ವ್ಯಕ್ತಿಯಾಗಿದ್ದರು ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹುರವರು. ಮದ್ಹಬಿನ ಇಮಾಮುಗಳಲ್ಲಿ ತಂದೆಯ ಮತ್ತು ತಾಯಿಯ 2 ಕುಟುಂಬವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಲುಪುವ ಇಮಾಮರು ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹು ಮಾತ್ರವಾಗಿದ್ದರು. ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹುರವರು ಜೀವನದಲ್ಲಿ ಅನೇಕ ಯಾತ್ರೆಗಳನ್ನು ನಡೆಸಿದರು. ಯಾತ್ರೆ ಮಧ್ಯೆ ಅಬೂ ಹನೀಫ ರಲಿಯಲ್ಲಾಹು ಅನ್ಹುರವರ ಖಬರ್ ಜಿಯಾರತ್ ನಡೆಸಲು ಹೋದರೆ ಅಲ್ಲಿ ಶಾಫಿ ರಲಿಯಲ್ಲಾಹು ಅನ್ಹುರವರು ಇಮಾಮ್ ಅಬೂ ಹನೀಫ ರಲಿಯಲ್ಲಾಹು ಅನ್ಹುರವರ ಮದ್ಹಬನ್ನು ಅನುಸರಿಸುತ್ತಿದ್ದರು. ಆಲಿಮ ಕುರೈಶಿನ್ ಯಮ್ಲಹುಲ್ ಅರ್ದ್, ಕುರೈಶಿ ಕುಟುಂಬದಲ್ಲೊಬ್ಬರು ವಿದ್ಯಾಭ್ಯಾಸದ ಮೂಲಕ ಲೋಕದಲ್ಲಿ ಪ್ರಶಸ್ತಿ ಹೊಂದುತ್ತಾರೆ ಎಂದು ಹೇಳಿದ್ದು ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹುರವರ ಕುರಿತೆಂದು ಹಲವು ವಿದ್ವಾಂಸರು ಹೇಳಿದ್ದಾರೆ. ಇಮಾಮರು ಒಮ್ಮೆ ಹೇಳಿದರಂತೆ, ನನ್ನ ಈ ಎಲ್ಲಾ ವಿದ್ಯೆಗಳು ಲೋಕ ಜನರಿಗೆ ತಲುಪಬೇಕು, ಆದರೆ ಆ ವಿದ್ಯೆ ನನ್ನ ಹೆಸರಲ್ಲಿ ಜನರೆಡೆಯಲ್ಲಿ ಪ್ರಶಸ್ತವಾಗಬಾರದು ಎಂದು. ದಾರಿದ್ರ್ಯದೊಂದಿಗೆ ವಿದ್ಯೆ ಕಲಿಯುವವರು ಮಾತ್ರ ವಿಜಯದ ಹಾದಿಗೆ ತಲುಪುತ್ತಾರೆ. ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹುರವರು ಕಲಿಯುವ ಸಂದರ್ಭದಲ್ಲಿ ಬರೆಯಲು ಒಂದು ಕಾಗದವಿಲ್ಲದೆ ಕಷ್ಟಪಡುತ್ತಿದ್ದರು. ಇಮಾಮರು ಮಿಸ್ರ್ ಎಂಬ ಪ್ರದೇಶದಲ್ಲಿ ವಫಾತಾದರು. ಕೇವಲ 4 ವರ್ಷಗಳಲ್ಲಿ ಮದ್ಹಬನ್ನು ಕ್ರೋಢೀಕರಿಸಿದರು.